ಔಷಧಿ ಹಾಕೋದಿಲ್ಲ ರೆಡಿ ಮಾಡ್ಕೊಂಡು ಈಗ ಟ್ಯಾಬ್ಲೆಟ್ ಇದೆಲ್ಲ ಅರ್ಥ ಆಗಿದೆ ಫುಡ್ ಅಂತ ಬೇಡಲ್ಲ ಈಗ ಕೊಟ್ಟಿದ್ದು ಗ್ಲುಕೋಸ್ ಇದೆಯಲ್ಲ ಅವು ಒಳಗಡೆ ಇರುವಂಥ ಚರ್ಬಿ ಉಂಟಲ್ಲ ಪಶೆ ಇರುತ್ತಲ್ಲ ಅವುಗಳು ಸ್ವಲ್ಪ ದಿವಸ ಅದನ್ನೇ ತಿಂದು ಆರೋಗ್ಯ ಮಾಡಿ ತಗುವಂಥ ಶಕ್ತಿ ಇರ್ತವೆ ಅವಕ್ಕೆ ಆಯಿತಾ. ಹಾಗಾಗಿ ಬೇಡ ಅದೀಗ ಸಾಧಾರಣ ಕಂಡೀಷನ್ ಚೆನ್ನಾಗಿದೆ ಮತ್ತು ಅದು ಸುಸ್ತು ಉಂಟಲ್ಲ ಅದಕ್ಕೆ ಆಗ್ತದೆ ಅದು ಎಕ್ಟಿವ್ ಚೆನ್ನಾಗಿ ಡಿಗ್ರಿ ಮಾಡ್ತಿತ್ತು. ಏನಿರುತ್ತದೆ ಆಯಿತು. ಸ್ವಲ್ಪ ಆಚೆಗೆ ಅಂತ ಸ್ಪ್ರೇ ಅಂತ ಯಾವುದು ಅದು ಸ್ವಲ್ಪ ಬೆಳಿಗ್ಗೆ ಇಲ್ಲಿ ಬರುವಾಗ ತಲೆ ತಿರುಗಿತ್ತು ನನಗೆ. ಒಮ್ಮೆ ಕ್ಷಣ ತಲೆ ತಿರುಗ ಸ್ಟಾರ್ಟ್ ಆಯಿತು. ಏನಾಯಿತು ಸ್ವಲ್ಪ ಬಸ್ರಿಗೆ ಹೋಗಿ ಬಂದ ಹೋಗಿ ಬರುವ ಬೈಕ್ ಹೊರಗಡೆ ಹೋಗೋ ಇಡೆ ಬರುವುದಿಲ್ಲ ಬಂದು ಮಾಡ್ಕೊಂಡು ಹಾಂ ಏನು ಮಾಡೋದಿಲ್ಲ ಬಾ ಬಾ ಏನು ಮಾಡೋದಿಲ್ಲ ಬಾರ ಇಟ್ಕೊಳ್ಳಿ. ಲಾಕ್ ಹಾಕಲಿಲ್ಲ ಲಾಕ್ ಹೇಳಿ ಕುಟಿ ಹಾಕಿ ಹಾಕೋದು ಬೇಡ. ತೆಗಿ. ಒಬ್ಬರು ಪಕ್ಕ ಈ ಡ್ರಮ್ಮನ್ನು ಕ್ಲೀನ್ ಮಾಡ್ಕೊಂಡು ಬನ್ನಿ. ಮೋಷನ್ ಮಾಡಿದ್ದು ಇಲ್ಲಿ ಬನ್ನಿ. ಬಾಟ್ಲಿ ಕೊಡಿ ಬಾಟ್ಲಿ ಕೊಡಿ ಬಾಟ್ಲಿ 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 ಕೊಡಿ. ಇಟ್ಕೊಳ್ಳಿ ಒರೆಸಿ ಬಟ್ಟೆಯಲ್ಲಿ ಒರೆಸಿ ಅದೊಂಚೂರು ಹಿಡ್ಕೊಳ್ಳಿ. ಇದು ಬಾಟ್ಲಿ ಇಟ್ಕೊಳ್ಳಿ ಹಿಡ್ಕೊಳ್ಳಿ. ಏನು ತೊಂದರೆ ಇಲ್ಲ. ನಾವು ಬಿಡೋದಿಲ್ಲ ಇದು. ಸ್ಪ್ರೇ ಕೊಡು ಮಗ. ಸ್ಪ್ರೇ ಮಾಡಲಿ ಕೊಡಿ. ಬಾಯಲ್ಲೇ ಪೆಟ್ಟಾಗಿದೆ ಅದಕ್ಕಲ್ಲ ಸೈಡಿಗೆ. ರೆಡಿ ಮಾತಾಡೋದು ಬಟ್ಟೆಯಿಂದ ಓದ್ತದೆ. ಹಾಂ ಸರಿ. ಅವು ತುಂಬ ಚೇತರಿಸ್ಕೊಂಡಿದೆ ಈಗ. ನಿನಗಿಂತ ಕಂಡೀಷನ್ ಚೆನ್ನಾಗಿದೆ. ಕೊಡುವಂಥದ್ದು ಬೇಡ. ಮನಸ್ಸು ಇವತ್ತು ಒಂದು ದಿವಸ ಇಲ್ಲಿ ನೈಟ್ ಇರಲಿ ಅಂತ. ಇರಲಿ ಇರಲಿ ಇರಲಿ. ನಾಳೆ ನೋಡಿ ನಾಳೆ ಕಾಡಿ ಬಿಡುವ. ಇವತ್ತು ಬಿಡೋದಾದ್ರೆ ತೊಂದರೆ ಇಲ್ಲ. ಆದರೂ ಇರಲಿ ಒಂದು ದಿವಸ ಸ್ವಲ್ಪ ಅಂದರೆ ತೊಂದರೆ ಇಲ್ಲ ಅಂದರೆ ಸ್ವಲ್ಪ ಪೇನ್ ಉಂಟು ಅಂತ. ಎಕ್ಸಿಬಿಷನ್ ಚೆನ್ನಾಗಿದೆ, ಮೂವಿಂಗ್ ಚೆನ್ನಾಗಿದೆ. ಇಲ್ಲಿ ತೊಗೊಂಡು ಬಾಪ. ಏನು ದೂರ ಕಾಣುತ್ತೆ ಹಿಡಿಯಲ್ಲಿ ಹೆದರಬೇಡ. ನೋಡಿ ಯಾವಿನ ಚಲನವಲನ ಚೆನ್ನಾಗಿದೆ. ಈಗ ಆಕ್ಟಿವೇಶನ್ ಮೂವಿಂಗ್ ಆಗ್ತಾ ಇದೆ. ಬಟ್ ಇವತ್ತೊಂದು ದಿವಸ ಇರಲಿ ಅಂತ ಕಾಣಿಸ್ತದೆ. ಯಾಕಂದರೆ ಈಗ ಬಿಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಬೇರೆ ಪ್ರಾಣಿಗಳು ಏನಾದರೂ ಅಟ್ಯಾಕ್ ಮಾಡಿದರೆ ತಪ್ಪುವಂಥ ಶಕ್ತಿ ಬೇಕು ಅದಕ್ಕೆ. ಆಯಿತಾ.
ನೋಡ ಬೇರೆ ಕೆಪ್ಪೆ ಮರಿ ಪ್ಯೂರ್ ಒಂದು ಮೊಟ್ಟೆ ಕೋಳಿ ಮೊಟ್ಟೆ ಇದಾಗುತ್ತಲ್ಲ ಇದು ಒಂದು ಹಾಕುವ ನೋಡ ತಿನ್ನತ್ತ ನೋಡು ಬಂದ್ ಮಾಡು ಮಗ ಅದಿಲ್ಲ ಡೈರೆಕ್ಟ್ ಈಗ ಪುನಃ ಆನ್ ಮಾಡಬೇಕು ಹೇಳಿ ಸ್ವಲ್ಪ ಹೇಳಿ ನಿಧಾನ ನಾನೀಗ ಹಾವನ್ನು ತೆಗಿತೇನೆ ನಿಧಾನವಾಗಿ ಆ ಮೊಟ್ಟೆನ ಒಳಗಡೆ ಇಡಬೇಕು ಒಬ್ರು ಕೈಯಿಂದ ಬಂತ ಮೊಟ್ಟೆ ಹೇಳಿ ದೂರ ಇಟ್ಕೊಳ್ಳಿ ಮಗ ಎಲ್ಲಿ ಬಾರ ನೀನು ಎಲ್ಲಿಗೆ ಹಾಂ ಏನು ಆಗೋದಿಲ್ಲ ಹೆದರ್ಬೇಡ ಇಲ್ಲಿ ಮಾಡೋದಿಲ್ಲ ನೀನು ಹಾಂ ಪೂರ ಮೊಟ್ಟೆನ ಕೆಳಗಡೆ ಇಡೀ ತೊಂದರೆ ಇಲ್ಲ ಹಿಡ್ಕೊಂಡಿದ್ದೆ ಅವನು ಮೊಟ್ಟೆ ಪೂರ ಅಲ್ಲಿ ಮೊಟ್ಟೆ ಹೊಡೆದ್ರೆ ವಾಸನೆಗೆ ಏನಾದರೂ ಇರುವೆ ಬಂದ್ರೆ ಅಂತ ಹೊಡ್ತೀರಿ ನೀವು ನಾಳೆ ಮೊಟ್ಟೆ ಕೊಡೋದ್ರ ವಾಸನೆ ಎಷ್ಟು ಬರುತ್ತೆ ಗೊತ್ತಾ ಅದನ್ನ ಬಾಯಿ ಕಟ್ಟಿ ಇದನ್ನ ಬಂದ್ ಮಾಡ ಮಗ ನೋಡು ಮತ್ತೆ ತಿನ್ಬಹುದು